ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಬೆಳಗಾಯಿತು ಪ್ರಿಯರೇ, ಎಚ್ಚರವಾಗಿದ್ದೀರಾ? ಶುಭೋದಯ. ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ದೀರಾ? ಬನ್ನಿ, ಹಾಗಾದರೆ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ. 7 ಗಂಟೆ ಆಯ್ತಲ್ಲವೇ ಇಂಡಿಯಾದಲ್ಲಿ? ಮತ್ತೆ ನೀವು ಬೇರೆ ದೇಶದಲ್ಲಿರುವುದಾದರೆ ನಿಮ್ಮ ಸಮಯ ಬೇರೆದಾಗಿರ್ಬೋದು. ಯಾವುದೇ ಸಮಯವಾಗಿರಲಿ, ಯೇಸುವಿನೊಂದಿಗೆ ಸಹವಾಸ ಮಾಡುವುದು ನಮಗೆ ಎಷ್ಟೋ ಒಳ್ಳೆಯದಾಗಿದೆ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ವರ್ಷಗಳು ಕಳೆಯುತ್ತಾ ಇರುವ ಹಾಗೆ ನಮ್ಮ ಜೀವಿತದಲ್ಲಿ ಆಧ್ಯಾತ್ಮಿಕವಾಗಿ ನಾವು ಅಭಿವೃದ್ಧಿಯಾಗುವಂತೆ ಸಹಾಯ ಮಾಡಿರಿ. ಆಧ್ಯಾತ್ಮಿಕವಾಗಿ ಬಲ ಹೊಂದುವಂತೆ ಮಾಡುವ ಪರಿಶುದ್ಧಾತ್ಮನ ಕಾರ್ಯಗಳನ್ನು, ದೇವರ ವಾಕ್ಯದ ಧ್ಯಾನವನ್ನು ಹೊಂದುವವರಾಗಿ ನಿಮ್ಮನ್ನು ಮಹಿಮೆಪಡಿಸುವವರಾಗಿರುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ಎಲ್ಲಿ ನೋಡಿದ್ರೂ ಕೂಡ ಈ ಹೊಸ ವರ್ಷದಲ್ಲಿ ಎಲ್ಲರೂ ಎಲ್ಲಿಗೋ ಹೋಗಬೇಕೆಂಬುದಾಗಿ, ಏನೇನೋ ಸಾಧಿಸಬೇಕು ಎಂಬುದಾಗಿ ಮನುಷ್ಯರು ಆತುರ ಪಡ್ತಾ ಇದ್ದಾರೆ. ಅಭಿವೃದ್ಧಿ ಅನ್ನುತ್ತಾ ಇದ್ದಾರೆ. ಹಾಗೆಯೇ ಅಭಿವೃದ್ಧಿ ಮತ್ತು ಫಲಭರಿತವಾದ ಜೀವಿತ ಬೇಕು ಎಂಬುದಾಗಿ ನಮ್ಮಲ್ಲಿ ಅನೇಕರು ಆಶಿಸುತ್ತಾ ಇದ್ದೇವೆ. ಆದರೆ ಎಷ್ಟು ಜನ ನಾನು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗಬೇಕು, ದೈವ ಜ್ಞಾನದಲ್ಲಿ ನಾನು ಅಭಿವೃದ್ಧಿಯಾಗಬೇಕು ಎಂಬ ಆಸೆಯುಳ್ಳವರಾಗಿದ್ದೀರಿ? ಕರ್ತನ ಮುಖಾಂತರ ಮತ್ತೊಂದು ವರ್ಷದಲ್ಲಿ ನಾವು ಪ್ರವೇಶಿಸಿದ್ದೇವೆಂದು ನಾವು ನೆನೆಸಿಕೊಳ್ಳೋದಾದರೆ, ಎಲ್ಲಾ ವಿಷಯಗಳಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸುತ್ತಿರುವಾಗ ಆಧ್ಯಾತ್ಮಿಕವಾಗಿಯೂ ಕೂಡ ನಾವು ಅಭಿವೃದ್ಧಿಯಾಗಬೇಕು. ಒಂದು ಸಾರಿ ನಿಮ್ಮ ಸತ್ಯವೇದ ತೆರೆಯಿರಿ. ರೋಮಪುರದವರಿಗೆ ಬರೆದ ಪತ್ರಿಕೆ ತೆಗೆದಿದ್ದೀರಾ? 15ನೇ ಅಧ್ಯಾಯ 13ನೇ ವಚನದಿಂದ ಓದುತ್ತಿದ್ದೇನೆ, ಕೇಳಿರಿ. ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ, ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಸಂಪೂರ್ಣವಾಗಿ ದಯಪಾಲಿಸಲಿ. ನಮಗೆ ಆಶೀರ್ವಾದಗಳಂದ್ರೆ ಬಹಳ ಇಷ್ಟ. ಆಶೀರ್ವಾದ ಎಂದ ಕೂಡಲೇ ಲೋಕ ಸಂಬಂಧವಾದವುಗಳಿಗಾಗಿಯೇ ನಾವು ತವಕಿಸುತ್ತಾ ಇರುತ್ತೇವೆ. ಆದರೆ ಆಧ್ಯಾತ್ಮಿಕವಾದ ಆಶೀರ್ವಾದಗಳು ಎಷ್ಟು ಉನ್ನತವಾಗಿರುತ್ತವೆ ಎಂದು ಇಲ್ಲಿ ನಾವು ನೋಡುತ್ತೇವೆ. ನೀವು ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿದವರಾಗಿ, ಫಿಸಿಕಲ್ ಸ್ಟ್ರೆಂತ್ ಅಲ್ಲ ಪ್ರಿಯರೇ, ಶಾರೀರಿಕ ದೃಢತೆ ಅಲ್ಲ. ಈ ಶರೀರ ಎಷ್ಟೇ ದೃಢವಾಗಿದ್ರೂ ಮತ್ತೆ ಅದು ಬಲಹೀನವಾಗುತ್ತಾ ಇರುತ್ತೆ. ವಯಸ್ಸು ಹೆಚ್ಚಾದಂತೆಯೇ ಅದು ತಪ್ಪದೆ ಬಲಹೀನವಾಗುತ್ತೆ. ದಿನಗಳು ಕಳೆಯುತ್ತಾ ಇರುವ ಹಾಗೆ ನಾವು ಆಧ್ಯಾತ್ಮಿಕವಾಗಿ ಬಲಗೊಳ್ಳಬೇಕು. ಪರಿಶುದ್ಧಾತ್ಮನಿಂದ ಶಕ್ತಿಯನ್ನು ಹೊಂದಿಕೊಳ್ಳಬೇಕು. ಆ ಕಾಲದಲ್ಲಿ ಯೇಸುವಿನ ಶಿಷ್ಯರು ಸಾಮಾನ್ಯರೇ ಆಗಿದ್ರು. ಯೇಸುವಿನೊಂದಿಗೆ 3.5 ವರ್ಷ ಇದ್ದು ಆತನ ಮಾತನ್ನು ಕೇಳಿಸಿಕೊಳ್ತಾರೆ, ಎಲ್ಲಾ ಅದ್ಭುತ ನೋಡ್ತಾರೆ. ಆದರೆ ಅವರು ಇನ್ನೂ ಬಲಹೀನರಾಗಿಯೇ ಇದ್ರು. ಅದಕ್ಕೆ ಯೇಸು ಹೇಳ್ತಾರೆ ಅವರಿಗೆ, ಯೆರೂಸಲೇಮಿನಲ್ಲಿ ನೀವು ಕಾದುಕೊಂಡಿರಿ ಎಂದು, ಮೇಲಿನಿಂದ ನಿಮಗೆ ಶಕ್ತಿ ಬರುವವರೆಗೂ ಕಾದುಕೊಂಡಿರಿ ಅನ್ನುತ್ತಾರೆ. ಅವರು ಹೋಗಿ ಪ್ರಾರ್ಥನೆಯಲ್ಲಿ ಕಾದುಕೊಂಡಿದ್ದಾಗ ಪರಿಶುದ್ಧಾತ್ಮನ ಶಕ್ತಿ ಅವರ ಮೇಲೆ ಇಳಿದು ಬಂದಾಗ, ಅದೇ ಬಲಹೀನರಾಗಿರುವ ಶಿಷ್ಯರು, ಅದೇ ಚಪಲಚಿತ್ತರಾಗಿರುವ ಶಿಷ್ಯರು, ಹೇಡಿಗಳಾಗಿದ್ದಂತಹ ಶಿಷ್ಯರು ಎಷ್ಟೋ ಬಲವುಳ್ಳವರಾಗಿ ಎಷ್ಟು ಶಕ್ತಿಯುತವಾದ ಸೇವೆ ಮಾಡಿದ್ದಾರೆಂದು ನಾವು ನಂತರ ನೋಡುತ್ತೇವೆ. ಸುಮ್ಸುಮ್ನೆ ದುಡುಕುವಂತಹ ಪೇತ್ರನು ದೇವರಿಗೋಸ್ಕರ ಬಲವಾದ ಸಾಕ್ಷಿಯಾಗುತ್ತಾನೆ. ಪರಿಶುದ್ಧಾತ್ಮನ ಶಕ್ತಿಯನ್ನು ಹೊಂದಿದಾಗ ಅವನು ಸಾರಿದ ಸಂದೇಶದ ಮುಖಾಂತರ ಸಾವಿರಾರು ಜನರು ರಕ್ಷಿಸಲ್ಪಟ್ಟು ದೀಕ್ಷಾಸ್ನಾನ ತೆಗೆದುಕೊಳ್ಳುವುದನ್ನು ನೋಡ್ತೇವೆ. ನಾವು ಆಧ್ಯಾತ್ಮಿಕ ಜೀವಿತದಲ್ಲಿ ಪರಿಶುದ್ಧಾತ್ಮನ ಶಕ್ತಿಯನ್ನು ಹೊಂದಿಕೊಳ್ಳಬೇಕಾದರೆ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯೊಂದಿಗೆ ಕಾದುಕೊಂಡಿರಬೇಕು. ಈ ಹೊಸ ವರ್ಷದಲ್ಲಿ ನಿಮ್ಮ ಪ್ರಾರ್ಥನೆ ಜೀವಿತ ಏನಾದರೂ ಬೆಳೆದಿದೆಯಾ? ಹೆಚ್ಚಾಗಿದೆಯಾ? ಹೆಚ್ಚು ಸಮಯ ಪ್ರಾರ್ಥನೆ ಮಾಡುತ್ತಾ ಇದ್ದೀರಾ? ಹೆಚ್ಚು ಸಮಯ ವಾಕ್ಯ ಓದುವುದಕ್ಕಾಗಿ, ದೇವರಿಗೋಸ್ಕರ ಪ್ರಯಾಸ ಪಡುವುದಕ್ಕಾಗಿ ಆಸೆಯುಳ್ಳವರಾಗಿದ್ದೀರಾ? ಕರ್ತನೆ, ನಿಮ್ಮ ಶಕ್ತಿ ನನಗೆ ದಯಪಾಲಿಸಿರಿ ಎಂಬ ಪ್ರಾರ್ಥನೆ ನಿಮ್ಮಲ್ಲಿದೆಯಾ? ಇನ್ನು ಯಾವಾಗ ನೋಡಿದ್ರೂ ಕೂಡ ಈ ಲೋಕವು, ಇಲ್ಲವೇ ಅವುಗಳ ಕೋರಿಕೆಯಿಂದಲೇ ತುಂಬಿಕೊಂಡಿದ್ದೇವಾ? ಪರಿಶುದ್ಧಾತ್ಮನ ಶಕ್ತಿ ನೀವು ಹೊಂದಿ ವಿಸ್ತಾರವಾದ ನಿರೀಕ್ಷೆಯನ್ನು ಹೊಂದಿದವರಾಗಿರಲು, ನಿರೀಕ್ಷೆ ಅಂದರೆ ಒಂದು ದೊಡ್ಡ ಕಾರ್ಯಗಳಿಗಾಗಿ ಕಾದಿರುವಂಥದ್ದಾಗಿದೆ. ನನಗೆ ದೇವರು ಅತ್ಯಂತ ಹೆಚ್ಚು ಆಶೀರ್ವಾದ ಕೊಡ್ತಾರೆ, ಅದ್ಭುತವಾದ ಶಕ್ತಿಯನ್ನು ಕೊಡ್ತಾರೆ, ನನ್ನ ಕೈಲಾಗದವುಗಳನ್ನು ನನ್ನ ಮುಖಾಂತರ ನೆರವೇರಿಸುತ್ತಾರೆ. ನಾನು ಚಿಕ್ಕವನಾಗಿದ್ರೂ ಕೂಡ ದೇವರು ನನ್ನ ಮುಖಾಂತರ ದೊಡ್ಡ ಕಾರ್ಯ ಮಾಡ್ತಾರೆ.
ನನ್ನ ಬಳಿಯಲ್ಲಿ ಅಲ್ಪ ಸ್ವಲ್ಪವೇ ಇದ್ರೂ ಕೂಡ ದೇವರು ಅದ್ಭುತವಾಗಿ ಆತನು ತನ್ನ ಸೇವೆಯನ್ನು ವಿಸ್ತರಿಸುವುದಕ್ಕಾಗಿ ನನ್ನನ್ನು ಉಪಯೋಗಿಸಿಕೊಳ್ತಾರೆ. ನನ್ನ ಬಲಹೀನತೆಯನ್ನು ಬಲವಾಗಿ ಮಾರ್ಪಡಿಸ್ತಾರೆ. ಹೌದು ಪ್ರಿಯರೇ, ಪರಿಶುದ್ಧಾತ್ಮನು ನಮ್ಮ ಮೇಲೆ ಬಂದಾಗ ಶಕ್ತಿ ಹೊಂದಿಕೊಳ್ತೇವೆ. ನಮ್ಮ ಬಲಹೀನತೆಗಳೆಲ್ಲ ಬಲವಾಗಿ ಮಾರ್ಪಡ್ತವೆ. ನಮ್ಮ ನಿರೀಕ್ಷೆ ಹೆಚ್ಚಾಗುತ್ತದೆ. ಸಣ್ಣ ಸಣ್ಣ ಸಂಗತಿಗಳಿಗಲ್ಲದೆ ದೊಡ್ಡ ದೊಡ್ಡ ಸಂಗತಿಗಳಿಗಾಗಿ ಎದುರು ನೋಡ್ತೇವೆ. ನಿರೀಕ್ಷೆ ಉಳ್ಳವರಾಗಿರುವುದಕ್ಕೋಸ್ಕರ ನಿರೀಕ್ಷೆಯ ಮೂಲನಾದ ದೇವರು, ನಮ್ಮ ದೇವರಿಗೆ ಎಷ್ಟೇ ಹೆಸರಿವೆ ನೋಡಿ. ಸಮಾಧಾನದ ಕರ್ತನು, ನಿರೀಕ್ಷೆಯ ಕರ್ತನು, ನಂಬಿಕೆಗೆ ಕರ್ತನು. ಇವೆಲ್ಲವುಗಳಿಗೆ ಮೂಲ ಕರ್ತನಾದ ದೇವರನ್ನು ನಾವು ಅಂಗೀಕರಿಸಿದಾಗ ಅವೆಲ್ಲವುಗಳಿಗೆ ನಾವು ಕೂಡ ವಾರಸುದಾರರಾಗ್ತೇವಲ್ಲವೇ? ಒಬ್ಬ ತಂದೆ ಉನ್ನತ ಸ್ಥಾನದಲ್ಲಿರುವಾಗ ಅವನ ಮಗನು ಕೂಡ ಅದೇ ಉನ್ನತ ಸ್ಥಾನದಲ್ಲಿರುತ್ತಾನಲ್ಲವೇ? ಆ ಪರಲೋಕದ ತಂದೆಯ ಮಕ್ಕಳಾದ ನಾವು ಆತನ ಸಾರೂಪ್ಯದಲ್ಲಿ ಬೆಳೆಯಬೇಕು. ಆತನಲ್ಲಿ ನಿರೀಕ್ಷೆಯುಳ್ಳವರಾಗಿರಬೇಕು. ಆತನಲ್ಲಿ ಕಾದುಕೊಂಡಿರಬೇಕು. ಆತನ ಬಲ ಹೊಂದಿಕೊಳ್ಳಬೇಕು. ನೀವು ಪವಿತ್ರಾತ್ಮನಿಂದ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯ ಮೂಲಕ ಸಮಸ್ತ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸುವನು. ಏನ್ಬೇಕು ನಮಗೆ? ಸಮಸ್ತ ಸಂತೋಷವನ್ನು, ಸಮಸ್ತ ಮನಃಶಾಂತಿಯನ್ನು, ಅಂದರೆ ಸಮಸ್ತ ಆನಂದವನ್ನು. ನಮ್ಮ ಆನಂದ ಕೆಲವೊಂದು ವಿಷಯಗಳಲ್ಲಿ ಮಾತ್ರ ಇರುತ್ತೆ, ಆದರೆ ಸಂಪೂರ್ಣವಾದ ಸಂತೋಷ ದೇವರ ಸನ್ನಿಧಿಯಲ್ಲೇ ಇದೆ. ಆತನು ನಿಮ್ಮ ಬಲಗಡೆಯಲ್ಲಿ ಸಂಪೂರ್ಣ ಸಂತೋಷವಿರುವುದು ಎಂಬುದಾಗಿ ದೇವರು ಹೇಳಿದ್ದಾರೆ. ಅಂದರೆ ಇನ್ಯಾವುದೋ ಸಂತೋಷಕ್ಕಾಗಿ ನೀವು ಕಾದು ಎದುರು ನೋಡುವ ಅವಶ್ಯಕತೆ ಇಲ್ಲ ಎಂದರ್ಥ. ಕರ್ತನೊಂದಿಗಿರುವವರಿಗೆ ಇನ್ನು ಯಾವುದೇ ವಿಧವಾದ ಕೊರತೆ ಇರಲ್ಲ, ಯಾವ ಆಸೆ ಇರೋದಿಲ್ಲ. ಹೌದಲ್ಲ? ಆ ಹಿರಿಮಗನು ತಂದೆಯೊಂದಿಗೆ ಇದ್ದವನಾಗಿ ತಂದೆಯ ಜೊತೆಗೆ ಆನಂದಿಸುತ್ತಾ ಅನುಭವಿಸುತ್ತಾ ಇದ್ದಾನೆ. ಕಿರಿಮಗನು ದಾರಿ ತಪ್ಪಿ ಹೋಗಿ ನಷ್ಟಗೊಂಡರೆ, ನನ್ನ ತಂದೆಯೊಂದಿಗಿರುವ ದೊಡ್ಡ ಭಾಗ್ಯ ನನಗೆ ದೊರಕಿತೆಂದು ಸಂತೋಷ ಪಡಲಾರದೆ ಅವನು ತಮ್ಮ ಬಂದಿದ್ದಾನೆಂದು ಸಂತೋಷಿಸುವುದರ ಬದಲಿಗೆ ಮುನಿಸಿ ಏನಾನುತ್ತಾನೆ, ನಾನು ನನ್ನ ಸ್ನೇಹಿತರೊಂದಿಗೆ ಸಂತೋಷಿಸುವ ಹಾಗೆ ನನಗೆ ಒಂದು ಕುರಿಮರಿಯನ್ನಾದರೂ ಕೊಡಲಿಲ್ಲ. ಅಂದರೆ ಸ್ನೇಹಿತರೊಂದಿಗೆ ಸಂತೋಷಿಸುವುದೇನು? ಆ ಸಂತೋಷಕ್ಕೆ ಮೂಲ ಕರ್ತನು. ಆ ಸಂತೋಷ ಸಂಪೂರ್ಣವಾಗಿರುವಂತಹ ಮನೆಯಲ್ಲಿ ನೀನಿರುತ್ತಾ, ಅದಕ್ಕೆ ವಾರಸುದಾರನಾಗಿ ನೀನಿರುತ್ತಾ, ಮತ್ತೆ ಎಲ್ಲೋ ತಾತ್ಕಾಲಿಕವಾಗಿ ಸಿಗುವ ಸಂತೋಷಕ್ಕಾಗಿ ತವಕ ಪಡುವುದೇನು? ಹೌದಲ್ಲವೇ? ದೇವರ ಮಕ್ಕಳಾದ ನಮ್ಮ ಸಂತೋಷ ಎಲ್ಲಿದೆ ಹೇಳಿ? ಬೇರೆ ಎಲ್ಲೂ ಅಲ್ಲ, ಕರ್ತನ ಸನ್ನಿಧಿಯಲ್ಲಿ ಸಂಪೂರ್ಣ ಸಂತೋಷ ಇದೆ. ನೀವಿನ್ನೂ ಸ್ನೇಹಿತರೊಂದಿಗೆ ಸಂತೋಷ ಪಡಬೇಕಂದ್ಕೊಳ್ತಾ ಇದ್ದೀರಾ? ಲೋಕದ ಆಡಂಬರದಲ್ಲಿ ಸಂತೋಷ ಪಡಬೇಕಂದ್ಕೊಳ್ತಾ ಇದ್ದೀರಾ? ಸಂತೋಷ ಎಲ್ಲೋ ಹುಡುಕುವ ಪ್ರಯತ್ನ ಮಾಡ್ತಾ ಇದ್ದೀರಾ? ಹಾಗಾದರೆ ನಿಮ್ಮ ಹೃದಯದಲ್ಲಿ ಕ್ರಿಸ್ತನು ಇಲ್ಲವೇನೋ? ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಇದ್ದಾನೆ ಎನ್ನುವುದಾದರೆ, ನೀವು ನಂಬಿಕೆಯುಳ್ಳವರಾಗಿ ಯೇಸು ನನ್ನಲ್ಲಿದ್ದಾರೆ ಎಂದು ನೀವು ನಂಬುವುದಾದರೆ, ನೀವು ಸಮಸ್ತ ಆನಂದವುಳ್ಳವರಾಗಿರುತ್ತೀರಿ, ಸಮಾಧಾನವುಳ್ಳವರಾಗಿರುತ್ತೀರಿ. ಈ ಸಮಾಧಾನ ಎಂಬ ಮಾತಿಗೆ ಪ್ರಿಯರೇ ನಾವು ಎಷ್ಟೋ ವಿವರಣೆಗಳನ್ನು ಕೊಡಬಹುದು. ಇಲ್ಲಿ ಪ್ರಸ್ತುತವಾಗಿ ಕರ್ತನು ಬಯಲ್ಪಡಿಸುವಂತಹ ಸಂಗತಿ ಏನೆಂದರೆ, ಸಮಾಧಾನ ಅಂದರೆ ಇನ್ನು ಬೇರೆ ಯಾವುದಕ್ಕೂ ಕೂಡ ಆಸೆ ಇಲ್ಲ ಎಂದರ್ಥ. ಇನ್ನು ಸಮಾಧಾನ ಅಂದರೆ ಐ ಆಮ್ ಸೆಟಲ್ ಡೌನ್, ನಾನು ಸ್ಥಿರಗೊಂಡಿದ್ದೇನೆ ಎಂದರ್ಥ. ನನಗೆ ಇನ್ನು ಕರ್ತನಿದ್ದಾನೆ, ನನಗೆ ಇನ್ನು ಬೇರೆ ಏನೋ ಹುಡುಕುವ ಅಗತ್ಯವಿಲ್ಲ, ಬೇರೆ ಎಲ್ಲಿಗೋ ಹೋಗುವ ಅವಶ್ಯಕತೆ ಇಲ್ಲ. ಕರ್ತನನ್ನು ಅರಿತುಕೊಂಡಂಥವರು ಪರಿಶುದ್ಧಾತ್ಮನ ಶಕ್ತಿಯನ್ನು ಹೊಂದಿ ನಾವು ನಿರೀಕ್ಷೆಯುಳ್ಳವರಾಗಿ ಸಮಸ್ತ ಆನಂದದೊಂದಿಗೆ, ಸಮಾಧಾನದೊಂದಿಗೆ ನಾವು ತುಂಬಲ್ಪಡಬೇಕು. ಈ ಹೊಸ ವರ್ಷದಲ್ಲಿ ಹೇಳಿರಿ, ದೇವರೇ ನಿಮ್ಮಲ್ಲಿ ನಿರೀಕ್ಷೆ ಇಡುವಂತಹ ಜೀವಿತ ನನಗೆ ದಯಪಾಲಿಸಿರೆಂದು. ಪರಿಶುದ್ಧಾತ್ಮನ ಶಕ್ತಿಯನ್ನು ಹೊಂದಿದವರಾಗಿ ಭೂ ಸಂಬಂಧವಾದವುಗಳೆಲ್ಲವನ್ನು ತ್ಯಜಿಸಿ ಎಲ್ಲ ಶೋಧನೆ ಜಯಿಸುವ ಹಾಗೆ ಮತ್ತು ದೇವರ ಕಾರ್ಯಗಳನ್ನು ಈ ಲೋಕಕ್ಕೆ ಬಯಲ್ಪಡಿಸುವ ಹಾಗೆ ನನಗೆ ವಾಕ್ಯದ ಶಕ್ತಿ ದಯಪಾಲಿಸಿರಿ, ನನಗೆ ಧೈರ್ಯ ದಯಪಾಲಿಸಿರಿ, ನನಗೆ ನಂಬಿಕೆ ದಯಪಾಲಿಸಿರಿ ಎಂದು ಪ್ರಾರ್ಥಿಸುವವರಾಗಿರಬೇಕು. ಏನೂ ಇಲ್ಲ ನನಗೆ, ಇನ್ನೂ ಏನಾದರೂ ಬೇಕು ನನಗೆ ಎನ್ನುವಂತಹ ಕೊರತೆಯಲ್ಲಿರದೆ ನನಗೆಲ್ಲ ಕೊಟ್ಟಿದ್ದಾರೆ ಎಂಬ ಸಮಸ್ತ ಆನಂದವುಳ್ಳವರಾಗಿ, ನನ್ನ ಕರ್ತನು ನನಗೆ ಸಹಾಯ ಮಾಡುತ್ತಾರೆ, ನನಗೆ ಬಲಪಡಿಸುತ್ತಾರೆ, ನನಗೆ ಜಯ ಕೊಡ್ತಾರೆ, ಭವಿಷ್ಯದ ಕುರಿತಾದ ಚಿಂತೆ ನನಗಿಲ್ಲ ಎಂಬ ಸಮಾಧಾನ ನಮಗಿರಬೇಕು. ನೋಡಿರಿ, ಲೋಕದಲ್ಲಿ ವಾರ್ತೆ ಕೇಳುತ್ತಿರುವಾಗ ಮತ್ತೆ ಕೋವಿಡ್ ಬರುತ್ತೆ ಎಂಬುದಾಗಿ, ಅಲ್ಲೇನೋ ನಡೆಯಿತು, ಇಲ್ಲೇನೋ ನಡೆಯುತ್ತೋ ಎಂಬುದಾಗಿ, ಪ್ರಪಂಚದ ಎಲ್ಲೋ ಬೇರೆ ದೇಶಗಳಲ್ಲಿ ಭಯಂಕರವಾದ ಬರಗಾಲದ ದಿನಗಳು ಬರಲಿಕ್ಕಿವೆ ಎಂದು, ಗ್ಲೋಬಲ್ ವಾರ್ಮಿಂಗ್ ಆಗ್ಲಿಕ್ಕಿದೆ ಎಂದು,
ವಿಪರೀತವಾದ ಪರಿಸ್ಥಿತಿಗಳು ಬರ್ತವೆ ಎಂಬುದಾಗಿ, ಯುದ್ಧಗಳು ಉಂಟಾಗ್ತವೆ ಎಂಬುದಾಗಿ, ಹೀಗೆ ಏನೇನೋ ಸುದ್ದಿಗಳನ್ನು ನಾವು ಕೇಳ್ತಿರುವಾಗ ನಾವು ಕಳವಳಗೊಳ್ಳುವ ಅವಶ್ಯಕತೆ ಇಲ್ಲ. ಯಾವುದು ಏನೇ ಆಗಲಿ, ನಮ್ಮ ಯೇಸು ನಮ್ಮ ಸಂಗಡ ಇರೋದ್ರಿಂದ ನನ್ನ ಪಕ್ಕದಲ್ಲಿ 10,000 ಮಂದಿ ಸತ್ತು ಬಿದ್ದರೂ ದೇವರು ನನ್ನನ್ನು ಕಾಪಾಡ್ತಾರೆ. ನಾನು ಜಯ ಹೊಂದುವುದಕ್ಕಾಗಿ ಒಂದು ದಂಡನ್ನೇ ಕಳಿಸಿಕೊಡುತ್ತಾನೆ ಎಂಬುದಾಗಿ ದಾವೀದನು ಹೇಳಿದಾನಲ್ಲವೇ? ಏನೇ ಆಗಲಿ ಬಿಡಿ, ಎಂಥದೇ ಪರಿಸ್ಥಿತಿ ಪ್ರಪಂಚದಲ್ಲಿ ಬರುವಂಥದ್ದಾಗಿರಲಿ, ಕರ್ತನು ನನಗೆ ಕುರುಬನು, ನನಗೆ ಯಾವ ಕೊರತೆ ಇರೋದಿಲ್ಲ ಎಂಬ ನಂಬಿಕೆ ನಮಗಿರೋದಾದರೆ, ಆಧ್ಯಾತ್ಮಿಕ ಶಕ್ತಿಯನ್ನು ನಾವು ಹೊಂದಿಕೊಳ್ಳೋದಾದರೆ ಸಮಾಧಾನದಿಂದಿರುತ್ತೇವೆ, ಸಂತೋಷದಿಂದಿರುತ್ತೇವೆ. ಹಾಗೆ 14ನೇ ವಚನ ನೋಡಿ, ನನ್ನ ಸಹೋದರರೇ, ನೀವಂತೂ ಒಳ್ಳೆತನದಿಂದ, ದೇವರ ಮಕ್ಕಳು ಎಂದಿಗೂ ಕೆಟ್ಟವರಾಗಿರಬಾರದು, ಒಳ್ಳೆ ಹೆಸರು ತಂದುಕೊಳ್ಬೇಕು. ಹೌದಲ್ಲ? ಒಳ್ಳೆ ಹೆಸರು ಬಹಳ ಮುಖ್ಯವಾಗಿದೆ. ಒಳ್ಳೆ ಧನಧಾನ್ಯಗಳಿಗಿಂತಲೂ ಒಳ್ಳೆ ಹೆಸರು ಉತ್ತಮವಾಗಿದೆ. ಅಂದರೆ ನಮ್ಮ ಪ್ರವರ್ತನೆ ನೋಡಿ ಮನುಷ್ಯರು ನಮಗೆ ಹೆಸರಿಡ್ತಾರೆ. ನಾವು ಒಳ್ಳೆ ಹೆಸರಿಟ್ಕೊಳ್ಬೋದಾದರೆ ಮನುಷ್ಯರೇ ನೋಡಿ ನಮಗೆ ಒಳ್ಳೆ ಹೆಸರಿಡ್ತಾರೆ. ನೀವು ದಾನ ಧರ್ಮ ಮಾಡುವವರೆಂಬ ಹೆಸರಿಟ್ಕೊಳ್ಬೋದಾದರೆ ಇವನು ಎಷ್ಟು ಜಿಪುಣನು ಎಂಬುದಾಗಿ ಜನರು ನಿಮ್ಮ ಸ್ವಭಾವ ನೋಡಿ ಹೆಸರಿಡ್ತಾರಲ್ಲವೇ? ನೀವು ದೇವದಾಸ ಅನಿಸಿಕೊಳ್ಬೋದು, ಆದರೆ ಅವನೊಬ್ಬ ಕುಡುಕನಾಗಿದ್ದಾನೆ, ಕುಡುಕುತನಕ್ಕೆ ದಾಸನಾಗಿದ್ದಾನೆ ಎಂಬುದಾಗಿ ಮನುಷ್ಯರ ಅನ್ನುತ್ತಾರಲ್ಲವೇ? ಹಾಗಾಗಿ ನಾವು ಇತರರಿಂದ ಒಳ್ಳೆ ಹೆಸರು ತಂದುಕೊಳ್ಳಬೇಕು. ತಿಮೋತಿ ಎಂಬ ಒಬ್ಬ ಯವನಸ್ಥನಿದ್ದಾನೆ. ಆ ಯವನಸ್ಥನು ಎಲ್ಲರ ಬಳಿಯಿಂದ ಒಳ್ಳೆ ಹೆಸರು ತಂದುಕೊಳ್ತಾನೆ. ತನ್ನ ಪ್ರವರ್ತನೆಯಲ್ಲಿ ಎಷ್ಟೋ ಒಳ್ಳೆಯವನಾಗಿದ್ದ. ಹಾಗೆ ವಿಧೇಯತೆ, ಸೌಮ್ಯತೆ, ಯಥಾರ್ಥತೆ, ನಂಬಿಗಸ್ತಿಕೆ, ನಮ್ಮೊಳಗೆ ಇತರರು ನೋಡುವಾಗ ನಮ್ಮ ಕುರಿತಾಗಿ ಅವರು ಒಳ್ಳೆ ಹೆಸರನ್ನು ಇಡ್ತಾರೆ, ಒಳ್ಳೆ ರೀತಿಯಾಗಿ ಮಾತಾಡ್ತಾರೆ, ಒಳ್ಳೆಯದನ್ನೇ ಗುರುತಿಸ್ತಾರೆ. ನೀವು ಒಳ್ಳೆ ಹೆಸರನ್ನು ತಂದುಕೊಳ್ಳಬೇಕು. ಅಷ್ಟೇ ಅಲ್ಲ, ಸಮಸ್ತ ಜ್ಞಾನಪೂರ್ಣರಾಗಿ ಒಬ್ಬರಿಗೊಬ್ಬರು ಬುದ್ಧಿ ಹೇಳುವುದಕ್ಕೆ ಶಕ್ತರಾಗಿ ಇದ್ದೀರೆಂದು ನಿಮ್ಮ ವಿಷಯದಲ್ಲಿ ನನಗೆ ಗೊತ್ತಿದೆ ಎಂದು ಹೇಳುತ್ತಾನೆ. ನೋಡಿ, ಈ ಸಭೆಯ ಕುರಿತು ಪೌಲನು ಎಷ್ಟು ಚೆನ್ನಾಗಿ ಹೇಳುತ್ತಾನೆ. ಏನಂತೆ? ನಾವು ಸಮಸ್ತ ಜ್ಞಾನದಿಂದ ತುಂಬಿದವರಾಗಿರಬೇಕಂತೆ. ಲೋಕಜ್ಞಾನ ಅಲ್ಲ ಪ್ರಿಯರೇ, ದೈವ ಜ್ಞಾನವುಳ್ಳವರಾಗಿರಬೇಕಂತೆ. ಎಲ್ಲಾ ವಿಷಯಗಳಲ್ಲಿ ಜ್ಞಾನವುಳ್ಳವರಾಗಿರಬೇಕಂತೆ. ನಮ್ಮ ಸಮಯ ಉಪಯೋಗಿಸಿಕೊಳ್ಳುವ ವಿಷಯದಲ್ಲಿ, ಹಣ ಉಪಯೋಗಿಸಿಕೊಳ್ಳುವ ವಿಷಯದಲ್ಲಿ, ನಮ್ಮ ಅವಕಾಶ ಉಪಯೋಗಿಸಿಕೊಳ್ಳುವ ವಿಷಯದಲ್ಲಿ ನಾವು ಬಾಯಿ ತೆರೆದು ಮಾತಾಡುವಾಗ ಜ್ಞಾನದಿಂದ ಮಾತಾಡುವುದನ್ನು ಕಲಿಯಬೇಕು. ನಾವು ಯಾರೊಂದಿಗೆ ಮಾತಾಡ್ತಿದ್ದೇವೆ, ಎಂಥವರೊಂದಿಗೆ ಇಂಟರಾಕ್ಟ್ ಮಾಡ್ತಿದ್ದೇವೆ ಎಂದು ಗಮನಿಸುವಾಗ ಮೂರ್ಖರ ಬಳಿಗೆ ಹೋಗಿ ನಾವು ಮೂರ್ಖನಿಗೆ ಉತ್ತರ ಕೊಡುತ್ತಾ ಇರೋದಾದರೆ ನಾವು ಕೂಡ ಮೂರ್ಖರಂತೆ ಇರುತ್ತೇವೆ. ಸಮಸ್ತ ವಿಧವಾದ ಜ್ಞಾನವು ನಾವು ಹೊಂದಿಕೊಂಡಿರಬೇಕು. ಯಾವುದು ನಿಜವಾದದಾಗಿದೆ, ಯಾವುದು ಸುಳ್ಳಾಗಿದೆ, ಯಾವುದು ಏನಾಗಿದೆ ಎಂದು ಗುರುತಿಸಬೇಕು. ಬೆಳಕಿನ ದೂತನಾಗಿ ಈ ದಿನ ಸೈತಾನನು ಮನುಷ್ಯರನ್ನು ಮರಳುಗೊಳಿಸುತ್ತಿದ್ದಾನೆ ಪ್ರೇರೆ. ನಾವು ದೈವಿಕ ಜ್ಞಾನ ಹೊಂದಿದವರಾಗಿ ಆಧ್ಯಾತ್ಮಿಕ ವಿಷಯದಲ್ಲಿ ಬೆಳೆಯುತ್ತಾ ಇರಬೇಕು. ಚಿಕ್ಕ ಮಕ್ಕಳನ್ನು ನೋಡಿರಿ, ಈಸಿಯಾಗಿ ಮೋಸ ಮಾಡ್ಬೋದು. ಅನುಭವಸ್ಥರಿಗೆ ನೋಡಿರಿ, ನಾವು ಮೋಸ ಮಾಡ್ಲಿಕ್ಕಾಗಲ್ಲ. ಅಂದರೆ ಆಧ್ಯಾತ್ಮಿಕ ಅನುಭವ ಉಳ್ಳವರಾಗಿರುವಾಗ ಸೈತಾನನ ತಂತ್ರಗಳಿಂದ ನಾವು ಮೋಸ ಹೋಗೋದಿಲ್ಲ, ಈ ಲೋಕಕ್ಕೆ ಆಕರ್ಷಿತರಾಗೋದಿಲ್ಲ. ಒಬ್ಬರಿಗೊಬ್ಬರು ಬುದ್ಧಿ ಹೇಳುವ ವಿಷಯದಲ್ಲಿ ಸಮರ್ಥರಾಗಿರಬೇಕು ಅಂತೆ. ಇದು ಬಹಳ ವಿಚಿತ್ರವಾಗಿದೆ ಮತ್ತು ನನಗೆ ಆಶ್ಚರ್ಯಕರವಾಗಿಯೂ ಕಾಣಿಸ್ತಿದೆ. ಒಬ್ಬರಿಗೊಬ್ಬರು ಬುದ್ಧಿ ಹೇಳಬೇಕಾದದ್ದು ಬಹಳ ಈಸಿ. ಬೇರೆಯವರಿಗೆ ಬುದ್ಧಿ ಹೇಳುವುದರಲ್ಲಿ ನಮ್ಮನ್ನು ಮೀರಿದವರು ಬೇರೆ ಯಾರೂ ಇಲ್ಲ. ಪಕ್ಕದವನಿಗೆ ಬುದ್ಧಿ ಹೇಳ್ತೇವೆ, ಹೀಗೆ ಮಾಡಬಾರ್ದು ಕಣೋ, ಹಾಗೆ ಮಾಡು, ಅದನ್ನು ಮಾಡಬಾರದು, ಇದನ್ನು ಮಾಡು ಅಂತೇವೆ. ನಿನಗೆ ಬುದ್ಧಿ ಇಲ್ಲ ಎಂದು ಹೇಳುವಂಥದ್ದು ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ. ಆದರೆ ಸಮರ್ಥವಂತರಾಗಿ ಒಬ್ಬ ವ್ಯಕ್ತಿಯನ್ನು ತಿದ್ದಬೇಕೆಂಬುದಾಗಿ, ಒಳ್ಳೆ ದಾರಿಗೆ ತರಬೇಕೆಂಬುದಾಗಿ, ಅವನು ತನ್ನ ತಪ್ಪು ತಿಳಿದುಕೊಳ್ಳುವಂತೆ ಮಾಡುವುದಕ್ಕಾಗಿ ತಾಳ್ಮೆಯಿಂದ, ಸಹನೆಯಿಂದ, ಪ್ರೀತಿಯಿಂದ ಬುದ್ಧಿ ಹೇಳುವಂಥದ್ದು, ಸಮರ್ಥಪೂರ್ವಕವಾಗಿ ಒಬ್ಬ ವ್ಯಕ್ತಿಯನ್ನು ಕರ್ತನಿಗೋಸ್ಕರ ಸಂಪಾದಿಸುವುದು ನಾವು ಕಲಿತುಕೊಳ್ಳಬೇಕು. ದೇವರ ಮಕ್ಕಳಾದ ನಂತರ ನಮಗೆ ವಿರೋಧಿಗಳಿರಲ್ಲ. ನಾವು ಒಬ್ಬ ವ್ಯಕ್ತಿ ಮಾಡಿರುವ ತಪ್ಪನ್ನು ತಿದ್ದುತ್ತಾ ಇದ್ದೇವೆ ಹೊರತು ಆ ವ್ಯಕ್ತಿಯನ್ನು ನಾವು ದ್ವೇಷಿಸುತ್ತಾ ಇಲ್ಲ. ಅದನ್ನು ಅವರು ಅರ್ಥ ಮಾಡಿಕೊಳ್ಬೇಕು. ಒಬ್ಬ ವ್ಯಕ್ತಿಯಲ್ಲಿರುವ ಲೋಪವನ್ನು ನೀವು ಎತ್ತಿ ತೋರಿಸುತ್ತಿರುವಾಗ ಅವನನ್ನು ಕೀಳುಪಡಿಸುವುದಕ್ಕಾಗಿ ಅಲ್ಲ, ನೀವು ಮತ್ತಷ್ಟು ಹೆಚ್ಚು ಜ್ಞಾನದಿಂದ ಯೋಗ್ಯರಾಗುವುದಕ್ಕೋಸ್ಕರವಾಗಿ ನಿಮ್ಮಲ್ಲಿರುವ ಬಲಹೀನತೆಯನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿ ನಿಮ್ಮ ಮೇಲನ್ನು ಕೋರಿಯೇ ಹೀಗೆ ಹೇಳ್ತಿದ್ದೇವೆ ಎಂದು ಅವರು ಗ್ರಹಿಸುವ ಹಾಗೆ ಪ್ರೀತಿಯಿಂದ ಜ್ಞಾನಯುಕ್ತವಾದ ಮಾತುಗಳಿಂದ ಹೇಳುವಾಗ, ದೇವರ ಸನ್ನಿಧಿಯಲ್ಲಿ ಉಪವಾಸವಿದ್ದು ಪ್ರಾರ್ಥಿಸಿ ಒಬ್ಬ ವ್ಯಕ್ತಿಗೆ ನಾವು ಬುದ್ಧಿ ಹೇಳುವಾಗ ಅಂಥವರು ತಪ್ಪದೇ ಅದನ್ನು ಲಾಲಿಸುತ್ತಾರೆ. ಆಧ್ಯಾತ್ಮಿಕವಾಗಿ ಬೆಳೆಯುತ್ತಾ ಇರುವಾಗ ಈ ಹೊಸ ವರ್ಷದಲ್ಲಿ ಸ್ವಲ್ಪ ಡೀಪ್ ಆಗಿ ಹೋಗೋಣ. ನಾವು ಆಧ್ಯಾತ್ಮಿಕ ವಿಷಯಗಳಲ್ಲಿ ಬೆಳೆಯಬೇಕು. ವಾಕ್ಯಾನುಸಾರವಾಗಿ ವಿಶ್ವಾಸಿಗಳಾಗಿ ಜ್ಞಾನಯುಕ್ತವಾದ ಮಾತುಗಳನ್ನಾಡುವುದನ್ನು ಕಲಿಯಬೇಕು. ನಿರೀಕ್ಷೆಯುಳ್ಳವರಾಗಿ ಮಾರ್ಪಡಬೇಕು. ಸಮಸ್ತ ಆನಂದವುಳ್ಳವರಾಗಿ ತುಂಬಲ್ಪಡಬೇಕು.
ಸಮಾಧಾನವುಳ್ಳವರಾಗಿರಬೇಕು, ಜ್ಞಾನಪೂರ್ಣರಾಗಿರಬೇಕು ಎಂದು ದೇವರ ವಾಕ್ಯ ಎಚ್ಚರಿಸುತ್ತಾ ಇರೋದ್ರಿಂದ, ದೇವರೇ ನಮಗೆ ದೈವ ಜ್ಞಾನದಿಂದ ಪರಿಶುದ್ಧಾತ್ಮನ ಶಕ್ತಿಯಿಂದ ನಿಮ್ಮ ಸಾರೂಪ್ಯದಂತೆ ಮಾರ್ಪಡಿಸಿ ಲೋಕದಲ್ಲಿ ನನಗೆ ಆಶೀರ್ವಾದಕರವಾಗಿ ಮಾರ್ಪಡಿಸಿರೆಂದು ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥಿಸೋಣವೇ. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆಯೇ, ಅವಿವೇಕಿಗಳಾಗಿರದೆ ವಿವೇಕಿಗಳಾಗಿದ್ದು, ಅಜ್ಞಾನಿಗಳಾಗಿರದೆ ಜ್ಞಾನಿಗಳಾಗಿರುವ ಹಾಗೆ ಸಹಾಯ ಮಾಡಿರಿ. ಅದರ ನಿಮಿತ್ತ ಸಮಯ ಸದುಪಯೋಗ ಮಾಡಿಕೊಳ್ಳಬಲ್ಲೆವು. ಈ ಲೋಕದಲ್ಲಿ ನಾವು ಕೊಚ್ಕೊಂಡು ಹೋಗಲಾರದೆ ದೇವರ ಸಾಕ್ಷಿಗಳಾಗಿ ಬದುಕುವ ಹಾಗೆ ಪರಿಶುದ್ಧಾತ್ಮನ ಶಕ್ತಿಯನ್ನು ದಯಪಾಲಿಸಿರಿ. ದೈವಿಕ ನಿರೀಕ್ಷೆಯುಳ್ಳವರಾಗಿ, ನಿಜವಾದ ಆನಂದವುಳ್ಳವರಾಗಿ, ನೀವು ಕೊಡುವ ಸಮಾಧಾನವನ್ನು ಹೊಂದಿದವರಾಗಿ, ನೀವು ಕೊಡುವ ಜ್ಞಾನದಲ್ಲಿ ಪರಿಪೂರ್ಣರಾಗಿ, ತಪ್ಪು ತಿದ್ದುವಂಥವರಾಗಿ, ಸಮರ್ಥವಂತರಾಗಿ, ಸಾಕ್ಷಿ ಕಾಪಾಡಿಕೊಳ್ಳುವಂಥವರಾಗಿ, ಪರಿಶುದ್ಧಾತ್ಮನು ಕೊಡುವಂತಹ ಜ್ಞಾನವನ್ನು, ಬುದ್ಧಿಜ್ಞಾನ, ಸರ್ವ ಸಂಪತ್ತುಗಳನ್ನು ನಮ್ಮ ಪ್ರತಿಯೊಬ್ಬರಿಗೂ ಅನುಗ್ರಹಿಸಿರೆಂದು, ಆಧ್ಯಾತ್ಮಿಕ ಜೀವಿತವಾಗಿ ನಮ್ಮನ್ನು ಅಭಿವೃದ್ಧಿಪಡಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಿಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಜ್ಞಾನವುಳ್ಳವರಾಗಿರಿ, ಜ್ಞಾನ ಕಡಿಮೆ ಇದ್ದವರು ಬೇಡಿಕೊಳ್ಳಿರಿ ಎಂದು ದೇವರು ಹೇಳಿದ್ದಾರೆ. ನಿಮಗಾಗಿ ನಾವು ಪ್ರಾರ್ಥಿಸಬೇಕಾದ್ರೆ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ತಪ್ಪದೆ ಪ್ರಾರ್ಥನೆ ಮಾಡ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ನಿಮ್ಮ ಹೆಸರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ನೀವು ಆಧ್ಯಾತ್ಮಿಕವಾಗಿ ಬೆಳೆಯಬೇಕೆಂದು ಕ್ರಮ ತಪ್ಪದೆ ದೇವರ ವಾಕ್ಯ ಸಾರ್ತಿದ್ದೇವೆ. ಈ ವಾಕ್ಯ ಭಾಗವನ್ನು ಕ್ಲುಪ್ತವಾಗಿ ನಾವು ಧ್ಯಾನಿಸುತ್ತಾ ಇರುವುದರಿಂದ ಮೇಲಿಂದ ಮೇಲೆ ಆ ವಾಕ್ಯ ಓದುವಾಗ ಪರಿಶುದ್ಧಾತ್ಮ ದೇವರು ನಿಮಗೆ ಪರಿಪೂರ್ಣವಾಗಿ ಮಾತಾಡುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ ಇದೇ ಅನುದಿನದ ಧ್ಯಾನದ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.